ಹಲೋ ಗೈಸ್, ಇವತ್ತು ನಾನು ಸ್ವಲ್ಪ ಬ್ಲಿಂಕಿಟಿಂದ ಐಟಮ್ಸ್ನ ತರಿಸಿದ್ದೆ. ಇವತ್ತು ನಾವು ಮನೆಯಲ್ಲೇ ಹೆಲ್ದಿ ರಾಗಿ ಚಾಕ್ಲೇಟ್ ಕೇಕ್ನ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಮೈದಾ, ಎಣ್ಣೆ ಮತ್ತು ಶುಗರ್ ಇಲ್ದಿಲ್ದಂಗೆ ಡಯಟ್ ಫ್ರೆಂಡ್ಲಿ ಕೇಕ್ ಮಾಡ್ತಾ ಇದ್ದೀನಿ. ಸೊ ಬ್ಲಿಂಕಿಟಿಂದ ಏನೇನು ತರಿಸಿದೆ ಅಂತ ನೋಡೋಣ ಬನ್ನಿ. ಜಾಗ್ರಿ ಪೌಡ್ರು, ಕೋಕೋ ಪೌಡ್ರು, ಬೇಕಿಂಗ್ ಪೌಡ್ರು ಮತ್ತು ಚಾಕ್ಲೇಟು ಮತ್ತು ಬನಾನಾ ಇಷ್ಟೆಲ್ಲ ಬ್ಲಿಂಕಿಟಿಂದ ತರಿಸಿದ್ವಿ. ಬನಾನನ ಒಂದು ಕಂಟೈನರಲ್ಲಿ ಪೀಲ್ ಔಟ್ ಮಾಡಿಕೊಂಡು ಹಾಕೋಬಿಟ್ಟು ಸ್ಮ್ಯಾಶ್ ಮಾಡಬೇಕು. 2 ಬನಾನನ ಹಾಕೋಬೇಕು. ನಾನಿಲ್ಲಿ 1 ಬನಾನನ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತೀನಿ. ಇದಾದಮೇಲೆ ಇನ್ನೊಂದು ಬನಾನ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತೀನಿ. ಸ್ಮ್ಯಾಶ್ ಮಾಡಾದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಓಕೆನಾ. ನೆಕ್ಸ್ಟು ಅದಕ್ಕೆ ನಾವು 2 ಎಗ್ಸ್ನ ಹಾಕಬೇಕಾಗುತ್ತೆ. ಸೊ ಎಗ್ಸ್ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ಬೀಟ್ ಮಾಡಿ ಆದಮೇಲೆ 3 ಸ್ಪೂನ್ ರಾಗಿ ಹಿಟ್ಟು ಹಾಕಬೇಕು. ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಾದಮೇಲೆ ನಾವು 3 ಸ್ಪೂನ್ ಕೋಕೋ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದಾದಮೇಲೆ ನಾವು 1.5 ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ಕೋಬೇಕು. ಹಾಕೊಂಡಾದ್ಮೇಲೆ ನೀಟಾಗಿ ಕಲಿಸ್ಕೋಬೇಕು. ಬೇಕ್ ಮಾಡೋ ಅಂಥ ಒಂದು ಕಂಟೈನರಲ್ಲಿ ನಾವು ಬಟರ್ ಪೇಪರ್ನ ಹಾಕ್ಕೊಂಡು ಆಯಿಲ್ನ ಗ್ರೀಸ್ ಮಾಡಬೇಕು. ಸೊ ಇದಾದಮೇಲೆ ನಾವು ಕೇಕ್ ಬ್ಯಾಟರ್ನ ರೆಡಿ ಮಾಡಿದ್ವಲ್ಲ ಅದನ್ನು ನಾವು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು 2 ಸರಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಾದ್ಮೇಲೆ ನಾವು ಇದನ್ನು ಓವನಾಗಿ ಇಡಬೇಕು. ಓವನಲ್ಲಿ ಇಟ್ಟಾದಮೇಲೆ ನಾವು ಆಪ್ಷನಲ್ಲಿ ಮೈಕ್ರೋವೇವ್ ಮತ್ತು 10 ಮಿನಿಟ್ಸಿಗೆ ಸ್ಟಾರ್ಟ್ ಮಾಡಿ ಇಡಬೇಕು. ನಮ್ಮ ಕೇಕು 5 ಮಿನಿಟ್ಸಲ್ಲೇ ಬೇಕಾಯಿತು. ಸೊ ನಾವು ತೆಗೆದ್ಬಿಟ್ಟು ಚೆಕ್ ಮಾಡಬೇಕು ಅಂತ ಚಾಕುಯಿಂದ ಚೆಕ್ ಮಾಡಿದಾಗ ಚಾಕುಗೆ ಕೇಕು ಹತ್ತಿರಲಿಲ್ಲ. ಒಂದು ಬೌಲಲ್ಲಿ ಚಾಕ್ಲೇಟ್ ಹಾಕ್ಕೊಬಿಟ್ಟು ಸ್ವಲ್ಪ ಮೆಲ್ಟ್ ಮಾಡಿ ಅದು ಮೆಲ್ಟ್ ಆಗಲಿ ಅಂತ ನಾನು ಓವನಲ್ಲಿ 20 ಸೆಕೆಂಡ್ಸು ಇಕ್ಕಿದ್ದೆ. ಸೊ ನಾವು ಮೆಲ್ಟ್ ಮಾಡಿದ ಚಾಕ್ಲೇಟ್ನ ಕೇಕ್ ಮೇಲೆ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಾದಮೇಲೆ ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಮೇಲೆ ಡೆಕೋರೇಟ್ ಮಾಡಬೇಕು. ಸೊ ಫೈನಲಿ ನಮ್ಮ ಕೇಕ್ ರೆಡಿಯಾಗಿದೆ. ಸೊ ನಾನು ಇದನ್ನು ಕಟ್ ಮಾಡ್ಕೊತೀನಿ. ಇದು ತುಂಬ ಫ್ಲಫಿ ಮತ್ತು ಸಾಫ್ಟಾಗಿರುತ್ತೆ. ಸಖತ್ತಾಗಿತ್ತು. ನಾನು ಟ್ರೈ ಮಾಡಿದ್ದೆ. ತುಂಬ ಹೆಲ್ತಿಯಾಗಿ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿ ಅನಿಸಿದೆ ಕಾಮೆಂಟ್ ಮಾಡಿ. ಮತ್ತು ಈ ಥರ ಒಳ್ಳೆ ರೆಸಿಪೀಸ್ನ ಹಾಕ್ತೀನಿ. ಬಾಯ್.